ಅತ್ತೆ ಅವತ್ತೆ ಮಾವ ಅದನ್ನ ಬೇಡ ಅಂತ ಅವ್ರಿಗೆ ಹೇಳಿದ್ರು. ಬೇಡ ಅಂದ್ಮೇಲೂ ಮತ್ತೆ ಅವ್ರು ಕಳಿಸಿದ್ದಾರೆ ಅಂದ್ರೆ ಏನ್ ಅರ್ಥ? ಹೌದು ಕಣೆ ನೌಟಂಕಿ. ನೀನು ಸುಮ್ಮನಿರ್ದೆ ನಿನ್ನ ಗಂಡನಿಗೆ ಸಪೋರ್ಟ್ ಮಾಡ್ಕೊಂಡು ಮುಂದೆ ಬಂದು ನಿಲ್ತಿದ್ಯಾ ಅಂದ್ರೆ ನೀನೇ ಅವನಿಗೇನೋ ಹೇಳ್ಕೊಟ್ಟಿದ್ಯಾ ಅಂತ ಅರ್ಥ. ಮಾಯಾಂಗಿನಿ. ಅತ್ತೆ ಎಲ್ಲಾ ವಿಷಯಕ್ಕೂ ನನ್ನೇ ಕಾರಣ ಮಾಡಿ ಮಾತಾಡ್ಬೇಡಿ. ಇದ್ ನಡೆದಾಗ ನನ್ ಮನೇಲೇ ಇರ್ಲಿಲ್ಲ. ಎಂಡ್ರ ಮಾತು ಕೇಳಿ ತಕದಿಮಿ ಆಡೋದಕ್ಕೆ ನಾವೇನು ಪೆಂಗ್ಯನ? ನಾವೇನ್ ನಿರ್ಧಾರ ತಗೊಂಡ್ರು ಅದೆಲ್ಲ ನಮ್ದೆಯ. ಏನಿವಾಗ ನೀವ್ ಯಾಕೆ ಸೂರ್ಯ ಅವರೇ ಅದನ್ನ ರಿಟರ್ನ್ ಮಾಡಿದ್ದು? ನಮ್ಮಪ್ಪ ಬೇಡ ಅಂದಮೇಲೂ ಅವರು ಅದನ್ನ ನಮ್ಮ ಮನೆಗೆ ಕಳಿಸಿದ್ರೆ ಏನದ್ರ ಅರ್ಥ? ಇದೆಲ್ಲ ಕಾರಣನೇ ಅಲ್ಲ ಕಣೋ. ನಿಜವಾದ ಕಾರಣ ನನಗೆ ಅವಮಾನ ಆಗಬೇಕು, ನನ್ನ ಕೆಟ್ಟ ಹೆಸರು ಬರಬೇಕು ಅನ್ನೋದೇ ತಾನೆ ನಿನ್ನ ಉದ್ದೇಶ. ಹೌದಪ್ಪ, ನೀನು ದೊಡ್ಡ ತೋಪು ನೋಡು. ನಿನ್ನ ಹೆಸರು ಕೆಡ್ಸೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ. ನಾವು ಬಿಸ್ನೆಸ್ ಅಲ್ಲಿ ಚೆನ್ನಾಗಿ ಡೆವಲಪ್ ಆಗ್ಬೇಕು, ಜೀವನದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ಶ್ರುತಿ ಅವ್ರ ಅಮ್ಮ ನಮ್ಮ ಹತ್ರ ತಗೊಂಡು ಹೋಗಿರೋ ಫಸ್ಟ್ ಐಟಮ್ ಅದು. ಅದನ್ನ ರಿಟರ್ನ್ ಮಾಡೋ ಹಾಗೆ ಮಾಡ್ಬಿಟ್ರಲ್ರಿ ನೀವು. ಅವ್ರು ಯಾವ ಉದ್ದೇಶದಿಂದ ಇದೆಲ್ಲ ಮಾಡಿರೋದು ನಿಮಗೆ ಗೊತ್ತಿಲ್ಲ. ಹಾಗಿದ್ರೆ ನನ್ ತಾಯಿ ಉದ್ದೇಶ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ? ಅವ್ರ ಉದ್ದೇಶ ಚೆನ್ನಾಗೇ ಇದೆ ಶ್ರುತಿ, ಇವ್ರ ಉದ್ದೇಶ ಸರಿ ಇಲ್ಲ ಅಷ್ಟೇ. ಏನು ಇವ್ರ ಉದ್ದೇಶ ಸರಿ ಇಲ್ವಾ? ಏನ್ ಹೇಳ್ತಿದ್ದೀರಾ ರೋಹಿಣಿ ನೀವು? ನಮ್ಮ ಶಾಪ್ಗೆ ಕೆಟ್ಟ ಹೆಸರು ಬರ್ಬೇಕು ಅನ್ನೋದೇ ಇವ್ರ ಉದ್ದೇಶ. ಅವತ್ತು ನೀವು ಮಿಕ್ಸಿ ತಂದಾಗ ನಿಮ್ಮದು ಫಸ್ಟ್ ಬಿಲ್ ಮಾಡ್ಲಿಲ್ಲ ಅನ್ನೋ ಕೋಪ ಇವ್ರಿಗೆ. ಅದಕ್ಕೆ ಹೀಗೆಲ್ಲ ಮಾಡಿರೋದು. ರೋಹಿಣಿ, ಮನೆಯವ್ರ ಮೇಲೇನೆ ಹಗ್ಗೆ ಸಾಕ್ಸೋಂತ ಬುದ್ಧಿ ನನ್ ಗಂಡಂಗಿಲ್ಲ. ಅವನಿಗಿದೆಯಾ ಇಲ್ವಾ ಗೊತ್ತಿಲ್ಲ, ನೀನೇ ಹೇಳ್ಕೊಟ್ಟಿದ್ಯಾ ಬಿಡಮ್ಮ ಮೀನಮ್ಮ. ಏಯ್, ಬಾಯಿ ಬಂದಾಗೆಲ್ಲ ಮಾತಾಡಿದ್ರೆ ತಲ್ತರ ಹೊಡೆದಾಕ್ಬಿಡ್ತೀನಿ ಪೆಂಗ್ಯಾ. ಏನೋ ಮಾತಾಡ್ತಿದ್ಯ ನೀನು? ಏನು ಹೆದರಿಸ್ತಾ ಇದ್ಯಾ? ಸೂರ್ಯ, ಯಾಕೋ ನೀನ್ ಮಾಡಿರೋ ತಪ್ಪನ್ನ ಒಪ್ಕೊಳ್ದೆ ಸುಮ್ಮನೆ ಇಲ್ಲ ಅಂತ ಹೇಳ್ತೀಯಾ? ನಾನು ಯಾವ ತಪ್ಪು ಮಾಡಿಲ್ಲ ಕಣರಬೆ. ನಿಮ್ಮ ಮತ್ತೇನೆ ನಮ್ಗೆಲ್ರಿಗೂ ಅವಮಾನ ಮಾಡಬೇಕು ಅಂತ ಮನೆಗೆ ಎಸಿ ಕಳ್ಸಿದ್ದಾರೆ. ಅದನ್ನ ನೀನೇ ಹೇಗೆ ಡಿಸೈಡ್ ಮಾಡ್ತೀಯಾ? ನಮ್ಮನ್ನ ಕನ್ಸಲ್ಟ್ ಮಾಡ್ಬೇಕಿತ್ತು ತಾನೆ. ಅಷ್ಟೆಲ್ಲ ಬುದ್ಧಿ ಇವ್ರಿಗೆಲ್ಲ ಇದೆ. ಹೌದಪ್ಪ, ಈ ಮನೇಲಿರೋ ಏಕೈಕ ಬುದ್ಧಿವಂತ ನೀನೇ. ನೀನು ಕಂಪೇರ್ ಮಾಡಿದ್ರೆ ನಾನು ಬುದ್ಧಿವಂತ ಕಣ. ಸೈಲೆಂಟ್ ಆಗಿ ಇದ್ಬಿಟ್ರೆ ಸರಿ. ಇಲ್ಲ ನನಗೆ ಬರ್ತಿರೋ ಕೋಪಕ್ಕೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಏನ್ ಮಾಡ್ತೀಯ ಅಂದೆ? ಏನೋ ಮಾಡ್ತೀಯ? ಏನ್ರು ಮಾಡ್ತಾ ಇದ್ದೀರ ನೀವು? ನಾನು ತಪ್ಪಾಗಿ ಹೇಳ್ಕೊಡ್ತೀನಿ. ನನ್ನ ಬರ್ತೀನಿ ಕಣ ಸರಿತಾವ ಕಣ್ಣು ಹೆಚ್ಚಿತ್ತ ಆಯ್ತೀಗ. ರೀ, ಇದೆಲ್ಲ ಆಗ್ತಿರೋದು ಇವನಿಂದಾನೇ ರೀ. ಆ ಎಸಿ ದುಡ್ಡನ್ನ ವಾಪಸ್ ಕೇಳಿದ್ರು ಶ್ರುತಿಯವ್ರ ಅಮ್ಮ. ನನ್ನ ಹತ್ರ ಇದ್ದ ದುಡ್ಡನ್ನ ಆ ಡೀಲರ್ಗೆ ವಾಪಸ್ ಕೊಟ್ಟು ಕಳಿಸಿದ್ದೆ. ಆದ್ರೂ ಶ್ರುತಿಯವ್ರ ಅಮ್ಮಗೆ ದುಡ್ಡು ಕೊಟ್ವಿ. ಹೇಗೆ ಅಂತ ಯಾರಿಗಾದ್ರೂ ಗೊತ್ತಾ? ಆಸೆ ಆಸೆ ಆಸೆ